ಇನ್ನು ಕಳೆದ ಬುಧವಾರ ರಾತ್ರಿ ನಾಗಮಂಗಲದಲ್ಲಿ ಸಂಭವಿಸಿದಂತಹ ಕೋಮು ಗಲಭೆ ಇದರ ಹಿಂದಿದೆಯಾ ಈಗ ಕೇರಳದ ಲಿಂಕ್ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಗಲಾಟೆ ಹಿಂದಿದೆಯಾ ನಿಷೇಧಿತ ಪಿಎಫ್ಐ ಸದಸ್ಯರ ಕೈವಾಡ ಅನ್ನುವಂತಹ ಅನುಮಾನ. ಗಲಭೆಯಲ್ಲಿ ಭಾಗಿಯಾಗಿದ್ದಾರಾ ಈ ಪಿಎಫ್ಐ ಸಂಘಟನೆಯ ಸದಸ್ಯರು? ಹೌದು ಅಂತ ಹೇಳ್ತಾ ಇದೆ ಸದ್ಯದ ಪ್ರಾಥಮಿಕ ಮಾಹಿತಿ. ಎಫ್ಐಆರ್ನಲ್ಲಿರುವ 74 ಆರೋಪಿಗಳ ಪೈಕಿ 2 ಕೇರಳದವರು. ಕೇರಳ ರಾಜ್ಯದ ಮಲ್ಲಪ್ಪುರಂ ನಿವಾಸಿಗಳು ಈ ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟನ್ನು ನೋಡ್ತಾ ಇದ್ದೀರಾ. ಅಂದರೆ ಇವರು ಕೇರಳದವರು ಆಗಿದ್ದರೂ ಕೂಡ ಕಳೆದ 7-8 ವರ್ಷಗಳ ಹಿಂದೆಯೇ ನಾಗಮಂಗಲಕ್ಕೆ ಬಂದು ಸೆಟ್ಲ್ ಆಗಿದ್ದಾರೆ. ಒಬ್ಬರು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದಾರಂತೆ, ಇನ್ನೊಬ್ಬರೇನೋ ಬೇಕರಿ ಇಟ್ಕೊಂಡಿದ್ದಾರಂತೆ. ಆದರೆ ಇವರು ಭಾಗಿಯಾಗಿರೋದ್ರಿಂದ ಇವರ ಹಿನ್ನೆಲೆಯನ್ನು ಕೆದಕಿದಾಗ ಇವರು ನಿಷೇಧಿತ ಪಿಎಫ್ಐ ಸಂಘಟನೆಯ ಸದಸ್ಯರಾಗಿದ್ದರು ಅಂತ ಗೊತ್ತಾಗಿದೆ. ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಹಾಗಾದರೆ ಕೇರಳ ಲಿಂಕ್ ಇದೆಯಾ ಇದಕ್ಕೆ? ಪಿಎಫ್ಐ ಲಿಂಕ್ ಇದೆಯಾ? ಇನ್ನೂ ಆಕ್ಟಿವ್ ಆಗಿದೆಯಾ ಪಿಎಫ್ಐ? A44 ಯೂಸಫ್ ಮತ್ತು A61 ನಾಜೀರ್ ಇವರಿಬ್ಬರು ಕೇರಳ ಮೂಲದವರು ಅಂತ ಗೊತ್ತಾಗಿದೆ. ಎಫ್ಐಆರ್ನಲ್ಲಿರ್ತಕ್ಕಂಥ ಹೆಸರು. ಈ ಆರೋಪಿಗಳಿಬ್ಬರೂ ಕೂಡ ನಿಷೇಧಿತ ಪಿಎಫ್ಐ ಸಂಘಟನೆಯ ಸದಸ್ಯರು ಹೀಗಂತ ವಿಶ್ವ ಹಿಂದೂ ಪರಿಷತ್ನವರು ಆರೋಪ ಮಾಡಿದ್ದಾರೆ. ಗಲಭೆ ಪೂರ್ವ ನಿಯೋಜಿತ ಕೃತ್ಯ ಅಂತಲೂ ಆರೋಪ ಮಾಡಿದ್ದಾರೆ. ಅದೇನೋ ಅವತ್ತಿನ ದಿನವೇ 200 ಮಾಸ್ಕ್ ಎಲ್ಲ ಪರ್ಚೇಸ್ ಮಾಡಿದ್ರಂತೆ. ಪ್ರಕರಣದ ತನಿಖೆಯನ್ನು NIAಗೆ ವಹಿಸಬೇಕು ಅಂತ VHP ಈಗ ಆಗ್ರಹವನ್ನು ಮಾಡಿದೆ. ಒಂದು ವೇಳೆ PFI ಆಕ್ಟಿವ್ ಆಗಿದೆ ಅಂತಲೇ ಆದರೆ ನೀವು ಯಾರೂ ಆಗ್ರಹ ಮಾಡೋದೇ ಬೇಡ, NIA ಅವರು ಬಂದೇ ಬರ್ತಾರೆ, ತನಿಖೆ ಮಾಡೇ ಮಾಡ್ತಾರೆ. ಒಂದು ವೇಳೆ, ಯಾಕೆಂದರೆ PFI ನಮ್ಮ ದೇಶದಲ್ಲಿ ನಿಷೇಧಿತ ಸಂಘಟನೆ. ಆ ಸಂಘಟನೆಯ ಕಾರ್ಯಕರ್ತರು ಇನ್ನೂ ಆಕ್ಟಿವ್ ಆಗಿದ್ದಾರೆ, ಇನ್ನೂ ಈ ಥರ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅಂತಂದರೆ ನೋ ಡೌಟ್ NIA ಅವರು ಬಂದೇ ಬರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಈ ಎಲ್ಲ ಆರೋಪಗಳು ಬರೀ VHP ಅವರು ಮಾಡ್ತಾ ಇರೋದಾ ಅಥವಾ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿರುವಂತಹ ಅಂಶಗಳ ಅಂತ? ಅರವಿಂದ್, ಇವರಿಬ್ರು ಕೂಡ ನಾಸಿರ್ ಮತ್ತು ಯೂಸಫ್ ಏನಿದ್ದಾರೆ ಅವರಿಬ್ರು ಕೂಡ ಕೇರಳ ಮೂಲದವರು, ಒಂದೇ ಊರಿನವರಾಗಿರ್ತಾರೆ. ಕಳೆದ 5-6 ವರ್ಷಗಳಿಂದ ಅಷ್ಟೇ ನಾಗಮಂಗಲಕ್ಕೆ ಬಂದಿದ್ದಾರೆ. ಇವರ ಆಕ್ಟಿವಿಟೀಸ್ ಅಂದರೆ ಪೊಲೀಸರು ಈ ಹಿಂದೆ ಗಮನಿಸಿರುವಂಥ ವಿಚಾರಗಳಾಗ್ಬೋದು, ಮತ್ತು ಈಗ ಅವರು ಬಂಧನ ಮಾಡಿ ವಿಚಾರಣೆ ಮಾಡೋಂಥ ಸಂದರ್ಭದಲ್ಲಿ ಇವರು PFIನಲ್ಲಿ ತೊಡಗಿಕೊಂಡಿದ್ರು ಅಂತೇಳಿ ಕೂಡ ಹೇಳಲಾಗ್ತಿದೆ. ಪೊಲೀಸ್ ಮೂಲಗಳು ಸಹ ಒಂದಷ್ಟು ಹೇಳ್ತಾ ಇದ್ದಾವೆ. ಆದರೆ ಇನ್ನೂ ಖಚಿತವನ್ನು ಪೊಲೀಸ್ ಮೂಲಗಳು ಪಡಿಸಿಲ್ಲ. ಆದರೆ ವಿಶ್ವ ಹಿಂದೂ ಪರಿಷತ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇದು ನಿಷೇಧಿತ PFI ಸಂಘಟನೆಯಲ್ಲಿ ಇವರಿಬ್ಬರು ಆಕ್ಟಿವ್ ಇದ್ದಾರೆ ಅಂತೇಳಿ ಕೂಡ ಸಾಕಷ್ಟು ಮೂಲಗಳು ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇದನ್ನು NIA ತನಿಖೆಗೆ ವಹಿಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸದ್ಯ ಪೊಲೀಸ್ ಇಲಾಖೆಯು ಸಹ ಇವರು ನಿಷೇಧಿತ PFI ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ರು ಈ ಹಿಂದೆ, ಈಗಿನ್ನೂ ಕೂಡ ಆಕ್ಟಿವ್ ಆಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವರ ಫೋನ್ ಟ್ರ್ಯಾಕ್ ಮತ್ತು ಫೋನ್ ಕಾಲನ್ನು ಎಲ್ಲನೂ ಕೂಡ ನೋಡ್ತಾ ಇರುವಂಥದ್ದು. ಸದ್ಯ ಈ ಎಲ್ಲ ಬೆಳವಣಿಗೆ ಬಳಿಕವಾಗಿ ಒಂದಷ್ಟು ವಿಚಾರಗಳು ಗೊತ್ತಾದರೆ ಅದಂತರ ಹೆಚ್ಚಿನ ಒಂದು ತನಿಖೆಯನ್ನು ಕೂಡ ಮಾಡಿಸುವಂಥ ಕೆಲಸಗಳು ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಮಾತುಕತೆಗಳು ಕೇಳಿ ಬರ್ತಾ ಇದೆ. ಅರವಿಂದ್.